ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಹೊಡಿತೀರಾ? ಹಾಗ್ ಬಂದ್ರಿ? ನಿನಗೆ ಹೊಡೆದಿದ್ದಿನ ನಾನು ಊಟ ಕೂಡ ಮಾಡಲ್ಲ ಕಣೆ. ನಿನಗೆ ಹೊಡೆದ್ಮೇಲೆ ಕೈ ಗಂಟ್ಕೊಂಡಿರೋ ಪಾಪ ಊಟದ ಜೊತೆ ಹೊಟ್ಟೆಗೆ ಹೋಗುತ್ತೆ ಅಂತ ಉಪವಾಸ ಇರ್ತೀನಿ. ನಾನೊಂದ್ ಮಾತು ಹೇಳಿದ್ರೆ ಅಳೋ ತರ ಇದ್ದೀರಾ. ನನಗೆ ಈಗ ಕೂಡ ಅಳು ಬರ್ತಿದೆ. ಕಣ್ಣಲ್ಲಿರೋ ಕಣ್ಣೀರು ಹೊರಗಡೆ ಕಾಣಿಸ್ತಾ ಇಲ್ಲ ಅಷ್ಟೇ. ನನ್ನ ಮನಸ್ಸು ಎಷ್ಟು ಬೇಜಾರಲ್ಲಿದೆ ಅಂತ ನಿನಗೆ ಅರ್ಥ ಆಗ್ತಿಲ್ಲ ಕಣೆ. ಯಾಕಷ್ಟು ಬೇಜಾರೋ? ಬೇಜಾರಲ್ಲ ಕಣೆ, ನರಕ. ನೀ ನನ್ನ ಪ್ರೀತಿಸಿದೆ ಅಂತ ಹೇಳ್ತೀಯ. ಈ ಮನೆಗೆ ಸೊಸೆಯಾಗಿ ಬಂದು ಈ ಮನೆ ಆಸ್ತಿ ಕಂಡ್ಮೇಲೆ ನೀನು ಪ್ರೀತಿಸಿದ್ದು ದುಡ್ಡನ್ನ ಅಂತ ಅರ್ಥ ಆಯ್ತು. ಆದರೆ ನಾನು ನಿನ್ನ ಪ್ರೀತಿಸ್ದೆ. ನಿನ್ನ ಪೆದ್ದತನನ, ನಿನ್ನ ಕೋಪನ, ನಿನ್ನ ಅಸೂಯನ, ನಿನ್ನ ಅಜ್ಞಾನನ ಎಲ್ಲದನ್ನು ನಾನು ಸಹಿಸ್ಕೊಂಡಿದ್ದೀನಿ. ನಿನಗೋಸ್ಕರ ನಾನು ಕಳ್ಳ ಕೂಡ ಆದೆ. ನೈನ್ಯಾತಿಗೆ ದೃಷ್ಟಿಲಿ ದ್ರೋಹಿ ಆದೆ ನಾನು. ಹಾ, ನನಗೋಸ್ಕರ ಗಾನವಿನ ಎತ್ಕೊಂಡ್ ಬಂದೆ ಅಂತ ದೊಡ್ಡದಾಗಿ ಹೇಳ್ಬೇಡಿ. ಹೇಳೋದಲ್ಲ ಕಣೆ, ತಪ್ಪು ಮಾಡಿದ್ದೀನಿ ನಾನು. ಅಲ್ವಾ? ತಪ್ಪು ನೀವ್ ಮಾಡಿ ಶಿಕ್ಷೆ ನನಗ್ ಕೊಟ್ರೆ ಹೇಗೆ? ನಾನೇನ್ ಮಾಡ್ದೆ? ಪ್ರೀತಿ ಅಂತ ನೋಡ್ಕೋತಿದ್ದೀನಲ್ಲ. ಇನ್ನೊಬ್ರಿಗೆ ಪ್ರಾಣ ಕೊಡಕ್ಕಾಗಲ್ವಲ್ಲ? ಅಂದ್ರೆ ನಮಗ್ ಮಕ್ಳು ಆಗಲ್ವಲ್ಲ? ನಾನಾ ನೀನಾ? ಹಾ, ಕರೆಕ್ಟಾಗಿ ಕೇಳಿದ್ರಿ. ಇವಾಗ ನಿಮ್ ಈಗೋಗ್ ಹರ್ಟ್ ಆಯ್ತಲ್ಲ? ನನ್ಗೇನ್ ಬೇಜಾರಾಗಿಲ್ವೇ? ನಿನಗೆ ಮಕ್ಕಳಾಗೋದು ಕಷ್ಟ ಅನ್ನೋ ವಿಷಯನ ಹೇಳ್ತಾ ಇದ್ದೀನಷ್ಟೇ. ಅದು ಗೊತ್ತಿದ್ದು ನೀನ್ ನನಗೆ ಇನ್ನೊಂದು ಮದ್ವೆ ಮಾಡಿಸಿದ್ರೆ ಆಗ ಬರೋ ಹುಡುಗಿ ತಾಯಿ ಆಗ್ತಾಳೆ. ಆದ್ರೆ ನೀನ್ ಯಾವತ್ತಿಗೂ ಆಗಲ್ವೇ. ಹೆಸರಿಗೆ ಚಿಕ್ಕಮ್ಮನ ಥರ ಇರ್ತೀಯ. ನೀನೇನಾದ್ರೂ ಪುಣ್ಯ ಮಾಡಿದ್ರೆ ಆ ಮಗು ನಿನ್ನ ಅಮ್ಮ ಅಂತ ಕರೆಯುತ್ತೆ. ಅದಕ್ಕೆಲ್ಲ ಖುಷಿ ಪಡೋ ಅಂತವಳು ನೀನಲ್ಲ. ನಿನಗೆ ಬೇಕಾಗಿರೋದು ಹಣ. ಅದಕ್ಕೋಸ್ಕರ ನಂತನನ ನಾನು ಕೊಂದ್ಕೊಂಡು ಬದುಕಕ್ಕಾಗಲ್ಲ. ಅದಕ್ಕೆ ಹುಚ್ಚು ಪ್ರಯತ್ನಗಳನ್ನ ಮಾಡಬೇಡ ಅಂತ ಇದ್ದೀನಿ. ಹೌದಾ? ಹಾಗಾದ್ರೆ ನನ್ ಜೊತೆ ಬನ್ನಿ. ಎಲ್ಲಿಗೆ? ಬನ್ನಿ, ಹೇಳ್ತೀನಿ. ಅರೆ ಸುಮ್ನ ಇರೋ. ಏನ್ ಮಾಡ್ತಾ ಇದೀಯಾ? ಬನ್ರಿ. ಬಿಡು ಕೈ. ನೋಡಿದ್ರಾ? ನೋಡ್ತಾ ಇದ್ದೀರಾ? ಗಾನವಿದ್ದಾಳೆ. ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ. ಮಕ್ಕಳು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಮನ್ಸು ಬರಲ್ಲ. ಆ ಮಾತನ್ನ ಪಕ್ಕಕ್ಕಿಡಿ. ಇಂಥ ಮಗುನ ನಾನ್ ಹೆರ್ಬೇಕು ಅಂತ ಆಸೆ ಇರಲ್ವಾ? ಇದ್ರೂ ಆಗಲ್ಲ ಅಲ್ವಾ? ಅದಾಗ್ದಿರೋ ಹಾಗೆ ಮಾಡಿದ್ ನೀವೇ. ಗರ್ಭಕೋಶ ತೆಗಿದೇ ಇದ್ರೆ ನಾನ್ ಬದುಕಲ್ಲ ಅಂತ ಡಾಕ್ಟರ್ ಹೇಳಿದ್ರು ಸುಮ್ನಿರ್ಬೇಕಿತ್ತು. ನಾನ್ ಸಾಯ್ಲಿ ಅಂತ ಬಿಡ್ಬೇಕಿತ್ತು. ಮಗುನ್ ಹೆತ್ತು ಕಣ್ಮುಚ್ಚು ತಾಯಿ ಅಂತ ಹೆಸರು ಬರ್ತಿತ್ತು. ಆ ಮಗು ಜೀವಂತವಾಗಿತ್ತೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಈಗ ಪಾಪ ಇವಳಗ್ ಮಗು ಆಗಲ್ಲ ಅನ್ನೋ ಕರುಣೆಯಿಂದ ಮನೇಲೆ ಇಟ್ಕೊಂಡಿದ್ದಾರೆ ಅಂತ ಜನರು ಮಾತಾಡ್ಬೇಕಾ? ನಾನ್ ತಾಯಿ ಆಗದೆ ಇದ್ರು ಶ್ರೀಮಂತಿ ಆಗಿರ್ಬೇಕು, ಹಾಗೆ ಸಾಯ್ಬೇಕು. ಸುಮನಾ, ನಿಂಗೆ ತಲೆ ಕೆಟ್ಟಿದೆ ಕಣೆ. ಮಕ್ಕಳಾಗ್ದಿರೋ ಗಂಡ ಹೆಂಡ್ತಿರೋ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ. ಅವರು ತುಂಬಾ ಹ್ಯಾಪಿಯಾಗಿ ಕೂಡ ಇದ್ದಾರೆ. ಅವ್ರ ವಿಷಯ ನನಗ್ ಬೇಕಾಗಿಲ್ಲ. ನನ್ನ ಆಸ್ತಿ ಹೋಗ್ಬಾರ್ದಂದ್ರೆ ನನಗೆ ಅಂತ ಒಂದ್ ಮಗು ಇರ್ಬೇಕು. ಅದು ನನ್ ಸೌತಿದಾದ್ರೂ ಪರವಾಗಿಲ್ಲ. ಛೇ, ಮಾಮ್, ಸಖಿ ಬರ್ಲಿಲ್ವಾ? ಬಾಲ್ಕನಿಲಿ ಇದ್ದಾಳೆ ಮಾಮ್. ಕರೀಲ? ಬೇಕಾಗಿಲ್ಲ. ಕೆಲವು ವಿಷಯಗಳನ್ನ ಅವಳು ಇಲ್ದೇ ಇರೋವಾಗ ಮಾತಾಡಿದ್ರೆ ಚೆನ್ನಾಗಿರುತ್ತೆ ವಲ್ಲಭ. ಮಾಮ್, ಸಖಿ ನಮ್ಮಲ್ಲೊಬ್ಳು ಅಂದ್ಕೊಂಡಿದ್ವಿ ಅಲ್ವಾ? ಅವಳನ್ನ ಅವಾಯ್ಡ್ ಮಾಡೋದು ಅಂದ್ರೆ? ನಾನೇನ್ ದೂರ ಮಾಡ್ತಾ ಇಲ್ಲ ಕಣೋ, ಹತ್ರ ಮಾಡ್ಕೊಳ್ಳೋಕೆ ಯೋಚಿಸ್ತಾ ಇದ್ದೀನಿ. ಅರ್ಥ ಆಯ್ತು ಮಾಮ್. ಸುಮನಾಗೆ ಆಸ್ತಿ ಹೋಗುತ್ತೆ ಅಂತ ಹೆದರಿಸಿ ವಿಕ್ರಾಂತ್ಗೆ ಇನ್ನೊಂದು ಮದುವೆ ಮಾಡೋಣ ಅಂತ ಯೋಚನೆ ಬರೋ ಹಾಗೆ ಮಾಡಿದ್ದು ನೀವೇ ತಾನೇ ಮಾಮ್? ಹುಡುಗಿನ ಎಲ್ಲೋ ಯಾಕೆ ಹುಡುಕ್ಬೇಕು ಅಂತ ಸಖಿ ಜೊತೆನೆ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ?
ಇದೆ ಅಲ್ವಾ ಮಾಮ್ ನೀವ್ ಅನ್ಕೊಂಡಿರೋದು? ಅವಳೇನ್ ಕೋಳಿನ ಮೇಕೆನ? ಅಲ್ಲ ವಯಸ್ಸ ವರ್ಷ ಎಲ್ಲ ನೋಡಲ್ವಾ? ವಲ್ಲಭ್ ನನ್ನ ಪ್ರಾಣಿಗೆ ಹೋಲ್ಸಿದ್ ಬೇಜಾರಾಗದೇ ಇದ್ರು ಕರೆಕ್ಟ್ ಆಗಿ ಕೇಳ್ದ. ಶೀ ಇಸ್ ಮೈ ಗರ್ಲ್ ಫ್ರೆಂಡ್ ಮಾಮ್. ಸಖಿ ನನ್ ಮದ್ವೆ ಆಗಿಲ್ಲ ಅಂದ್ರು ನನ್ ಜೊತೆಗಿದ್ದು ಕೊನೆವರೆಗೂ ಜರ್ನಿ ಮಾಡ್ತಾಳೆ. ಆತರ ನಂಬ್ಕಸ್ತೇನ ಸುಮನಾಗೆ ಸೌದಿ ಮಾಡ್ತೀರಾ? ಮಾಡ್ತೀನಿ ಅಂತೇನಾದ್ರೂ ಹೇಳಿದ್ರೆ ಇವ್ರು ಅನ್ಕೊಂಡಿದ್ದಾಗ್ಲೇಬೇಕು ಅಂತ ಪಟ್ಟು ಹಿಡ್ದಿದ್ದಾರೆ ಅಂತ ಆಗುತ್ತೆ. ಹೇಳಿ ಮಾಮ್, ನೀವ್ ಹೇಳಿದ್ಮೇಲೆ ಫೈನಲ್ ಆಗಿ ನಾನು ಡಿಸಿಷನ್ ತಗೋತೀನಿ. ಏಯ್, ನೀನ್ ಹೇಳೋವರೆಗೂ ನನ್ಗೆ ಸಖಿ ಬಗ್ಗೆ ಆ ಥರ ಯೋಚನೆನೇ ಬರ್ಲಿಲ್ಲ ವಲ್ಲಭ. ನಾನ್ ಹೇಳೋದು ಹಾಗಿರ್ಲಿ, ನೀನೇ ಹೇಳು. ನೀನಿವಾಗ ಬಾಯಿ ತಪ್ಪಿ ಏನಂದ್ಯೋ ಹಾಗೆ ಮಾಡೋಣ ಅಂತೀಯಾ? ಬೇಡ ಮಾಮ್, ನನ್ಗಿಷ್ಟ ಇಲ್ಲ. ನನ್ಗ ಉದ್ದೇಶನೇ ಇಲ್ಲ ವಲ್ಲಭ. ನಿಜನಾ ಮಾಮ್? ಅಂದ್ರೆ ಸಖಿ ಹಣೆಗೆ ಬಾಸಿಂಗ ಕಟ್ಸಲ್ಲ ತಾನೆ? ಏಯ್, ಅವಳ ವಿಷಯ ಬಿಡು. ವಿಕ್ರಾಂತ್ ಹಣೆಗೆ ಬಾಸಿಂಗ ಕಟ್ಟೋ ವಿಷಯದ ಬಗ್ಗೆ ಯೋಚನೆ ಮಾಡು. ನೀವು ಅನ್ಕೊಂಡಿದ್ದೀರಾ ಅಂದ್ರೆ ಹೇಗಾದ್ರೂ ಮಾಡ್ತೀರಾ ಮಾಮ್. ಆದ್ರೂ ನನ್ಗೊಂದು ಡೌಟು, ಸುಮನ ಸಾವತಿನ ಕರ್ಕೊಂಡು ಬರ್ತೀನಿ ಅಂದ್ರೆ ನೀವ್ಯಾಕೆ ಅದಕ್ಕೆ ಎನ್ಕರೇಜ್ ಮಾಡಿದ್ರಿ? ಏಯ್, ನಯನಿಗಿಂತ ಹಾಸಿನಿ ದೊಡ್ಡೋಳಾದ್ರೂ ದೊಡ್ಡ ಸೊಸೆ ಆದ್ರೂ ಸರಿ. ನಯನಿ ಹೇಳ್ದ ಹಾಗೆ ಅವಳು ಕೇಳ್ತಾಳೆ. ನಮ್ಮ ಮಾತು ಕೇಳ್ದ ಹಂಗೆ ಮಾಡ್ತಾಳೆ. ನಿನಗ್ ಮಗ ಹುಟ್ಟಿದ್ರೂ ಅವನಿಗೆ ಡ್ರೆಸ್ ತರೋದಿಕ್ಕೂ ಕೂಡ ನಿನ್ನ ಹತ್ರ ದುಡ್ಡಿಲ್ಲ. ಆಸ್ತಿ ಎಲ್ಲ ಹಾಸಿನ ಹೆಸರು ಬರ್ದಿದ್ರೆ ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ? ನಿಮ್ದು ಅದೇ ಪರಿಸ್ಥಿತಿ ಅಲ್ವಾ ಮಾಮ್? ಅಲ್ವಾ? ಅದಕ್ಕೆ ಸುಮನನ್ನ ದಾಳವಾಗಿ ಉಪಯೋಗಿಸಿ ವಿಕ್ರಾಂತಿಗೆ ಇನ್ನೊಂದು ಮದುವೆ ಮಾಡಿದ್ರೆ ಬರೋ ಹೊಸ ಸೊಸೆ ನಮ್ ವಶದಲ್ಲಿ ಇರ್ತಾಳೆ. ಅವಳಗ್ ಮಗು ಆದ್ರೆ ಸುಮನನ್ಗೆ ಹೇಗ್ ಚೆಕ್ ಕೊಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಿಮ್ ಬುದ್ಧಿನೇ ಬುದ್ಧಿ ಮಾಮ್. ಅದಕ್ಕೆ ನಿನ್ನ ನಟ ಭಯಂಕರಿ ಅನ್ನೋದು. ಮತ್ತೆ ಇಷ್ಟು ದಿನ ನಿಮ್ಮನ್ನ ನಂಬಿದ್ದಕ್ಕೆ ನನಗೇನ್ ಸಿಗತ್ತೆ? ಅಲೆಲೆಲೆ, ಆಹಾಹಾ, ಏನಮ್ಮ ಗಾಯತ್ರಿ, ಆಹಾಹಾ ಆಹಾಹಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಬಂಗಾರಿ, ಇಲ್ಲಿ ನೋಡು ಪುಟ್ಟ, ನಾನು ಆಟ ಆಡಿಸ್ತಾ ಇದ್ದೀನಿ. ತಾತ ಬೇಕಾ? ಅಮ್ಮನವ್ರಿಗೆ ಪೂಜೆ ಮಾಡ್ತಾವ್ರ ತಾತ. ಒಂದು 5 ನಿಮಿಷ ಆದ್ಮೇಲೆ ನಿನ್ನ ಎತ್ಕೊಂತಾರೆ ಇರೋ. ಓನ್ ಚಿನ್ನಿ. ಚೆನ್ನಾಗಿದ್ದೀರಾ ಶಾಸ್ತ್ರಿಗಳೇ? ಚೆನ್ನಾಗಿದ್ದೀನಮ್ಮ. ಪರಮೇಶ್ವರಿ ಸನ್ನಿಧಾನದಲ್ಲಿ ನಿಶ್ಚಿಂತವಾಗಿದ್ದೀನಮ್ಮ. ಹೇ ಗಾಯತ್ರಿ, ಚೆನ್ನಾಗಿದ್ಯಾ ಕಂದ? ನಾಗರಾಜ್ ಮಾವನ ಹತ್ರ ಬೆಳಗ್ಗೆನೆ ಹಾಲು ಕಳ್ಸಿದ್ನಲ್ಲ, ಕುಡಿದ್ಯಾ? ಜೀವ ಅಣ್ಣ, ಮೊನ್ನೆ ಯಾರೋ ಒಬ್ಬ ವ್ಯಕ್ತಿ ನಿಮ್ ಥರನೇ ಕಾಕಿ ಬಟ್ಟೆ ಹಾಕೊಂಡಿದ್ರು. ನೀವೇನೋ ಅನ್ಕೊಂಡು ಹತ್ರಕ್ಕೆ ಹೋಗಿ ನೋಡಿದ್ರೆ ಬೇರೆ ಯಾರು.
ಹೌದು, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಬರ್ತೀನಿ ಅಂತ ಫೋನೂ ಮಾಡಲಿಲ್ಲ. ಹತ್ರ ಇರೋ ಶಿವನ್ ದೇವಸ್ಥಾನಕ್ಕೆ ನಡ್ಕೊಂಡೇ ಹೋಗೋಣ ಅಂತ ಬಂದೆ ಶಾಸ್ತ್ರಿಗಳೇ. ಇಲ್ಲಿವರೆಗೂ ಬಂದಲ್ಲ, ನಿಮ್ಮನ್ನು ಮಾತಾಡ್ಸ್ ಹೋಗೋಣ ಅಂತ ಬಂದೆ. ಒಳ್ಳೇದಮ್ಮ. ಶಾಸ್ತ್ರಿಗಳೇ, ನಿಮ್ ಮಗಳು ಶಾರದಕ್ಕನ್ ಫೋಟೋ ತೋರಿಸ್ತೀನಿ ಅಂದಿದ್ರಿ. ಹೌದು ಜೀವ, ಅವತ್ತು ನೈನಿಗೆ ಶಾರದಾ ಫೋಟೋ ತೋರಿಸ್ತೀನಿ ಅಂದಿದ್ದೆ. ನೆನ್ಪಿಟ್ಕೊಂಡು ಕೇಳಿದಾಗ ತೋರಿಸ್ಬೇಕಲ್ವಾ? ತಗೊಂಡು ಬರ್ತೀನಿ ಇರು. ಜೀವ ಅಣ್ಣ, ಗಾಯತ್ರಿ ಅಂಗಾಲಕ್ಕೆ ಕೂಡ ದೃಷ್ಟಿ ಆಗ್ದಿರೋ ತರ ದೃಷ್ಟಿ ಬಟ್ಟಿಟ್ಬಿಡಿ ಅಂತ ಶಾಸ್ತ್ರಿಗಳಿಗೆ ಹೇಳಿ. ನಿಮಗ್ ಹೇಳಕ್ ಆಗಲ್ಲ ಅಲ್ವಾ? ಕಾಡ್ಗೆ ಡಬ್ಬಿ ತಂದು ನೀವೇ ಇಟ್ಬಿಡಿ. ಗಾಯತ್ರಿ, ಮನೆಗ್ ಬರ್ತೀಯಾ? ಹೋಗೋಣ. ಅಯ್ಯೋ, ಬರಲ್ವಾ? ಯಾಕಂದ? ನಂದೀಶನ್ ಜೊತೆ ನಾಗರಾಜನ್ ಜೊತೆ ಆಡ್ಕೊಂಡಿರ್ತೀಯಾ? ಜೀವ ಅಣ್ಣ, ಶಾಸ್ತ್ರಿಗಳು ನಿನ್ಗೆ ಕತೆ ಹೇಳಿ ನಗಿಸ್ತಿರ್ತಾರಾ? ನೋಡು ನೈನಿ, ನನ್ನ ಮಗಳು ಪ್ರಾಣ ಬಿಟ್ಟ ಮೇಲೆ ಫೋಟೋಗೆ ಫ್ರೇಮ್ ಹಾಕ್ಸಿದ್ದೆ ಹೊರತು ಗೋಡೆಗೆ ಹಾಕಿ ಒಂದಿವ್ಸನೂ ಹಾರ ಹಾಕ್ಲಿಲ್ಲಮ್ಮ. ನೋಡಿದಾಗೆಲ್ಲ ತುಂಬ ದುಃಖ ಆಗುತ್ತೆ. ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ ಶಾಸ್ತ್ರಿಗಳೇ. ಗಾಯತ್ರಿ ತಾಯಿ ಶಾರದಕ್ಕನ್ನ ಒಂದ್ಸಲ ನೋಡ್ಬೇಕು ಅಂತ ಹೀಗೆ ಕೇಳ್ದೆ ಅಷ್ಟೇ. ತೋರಿಸ್ತೀನಮ್ಮ. ಇಲ್ಲಿ ನೋಡು, ಶಾರದನ್ ನೋಡು. ವಿಶಾಲಾಕ್ಷಮ್ಮ ತಾಯಿ, ಪ್ರತಿ ಸಲ ನನಗೆ ಮುಂದಾಗೋದನ್ನ ತೋರಿಸ್ತೀಯ. ಈ ಸಲ ಯಾಕಮ್ಮ ನಡೆದಿರೋದನ್ನೆಲ್ಲ ಕನ್ಸಲ್ಲಿ ತೋರಿಸ್ತಿದ್ಯಾ? ಗಾಯತ್ರಿ ಅಮ್ಮವ್ರ ಬಗ್ಗೆ ಯೋಚಿಸ್ತಿರ್ಬೇಕಾದ್ರೆ ನನಗೆ ಯಾಕೆ ಈ ಥರ ಆಯ್ತು? ನೈನಮ್ಮ, ಏನಾಯ್ತು? ನನ್ನ ಮಗಳು ಶಾರದನ್ ಫೋಟೋ ನೋಡಿದ್ಮೇಲೆ ಹೂ ಬುಟ್ಟಿನ ಯಾಕೆ ಬೀಳಿಸ್ಬಿಟ್ಟೆ? ಏನಿಲ್ಲ, ಹೋಗಿ ಬರ್ತೀನಿ ಶಾಸ್ತ್ರಿಗಳೇ. ಏನಾಯ್ತು ಸ್ವಾಮಿ? ಫೋಟೋ ನೋಡ್ತಿದ್ದಾಗೆ ಅವ್ರು ಯಾಕೆ ಹಂಗೆ ಹೊರಟೋದ್ರು? ಫೋಟೋ ನಮಗೆ ಸಿಕ್ಕಿದ್ದು ದೊಡ್ಡದಲ್ಲ ಜೀವ. ನಾವು ನೈನಿ ಹತ್ರ ಸಿಕ್ಕಾಕೊಂಡ್ವೋ ಏನೋ. ನೈನಿ, ನೈನಿ, ಏಯ್, ಎಲ್ಲಿ ಹೋಗಿದ್ದೆ?
ದೇವಸ್ಥಾನಕ್ಕೆ ಹೋಗಿದ್ದೆ. ಅಷ್ಟು ಕರೆದ್ರೂ ನೋಡ್ತಾ ಇಲ್ಲ, ಏನೋ ಯೋಚನೆ ಮಾಡ್ತಿದ್ಯಾ? ಏನು ಹೇಳು. ನನ್ನ ಫ್ರೆಂಡನ್ನ ನೋಡಬೇಕು ಅನ್ನಿಸ್ತಿದೆ. ನಿನ್ನ ಫ್ರೆಂಡಾ? ಯಾರದು? ಸುಭದ್ರ, ಕಾಂತಮ್ಮನ ಮಗಳು. ಹಾ, ಕಾಂತಮ್ಮ ಚಿಕ್ಕಮ್ಮನ ಮಗಳು. ಹೌದು ಯಜಮಾನ್ರೆ. ಅವಳು ಮದುವೆ ಮಾಡ್ಕೊಂಡು ಹೊಟ್ಟೋದ್ಲು. ಇವಾಗ ಹೇಗಿದ್ದಾಳೋ ಏನೋ ಅಂತ ಮನ್ಸಲ್ಲಿ ಕೊರೀತಿದೆ. ಫೋನ್ ನಂಬರ್ ಇದ್ರೆ ಕಾಲ್ ಮಾಡಿ ಮಾತಾಡು. ಟೈಮ್ ಆದರೆ ನಾವೇ ಹೋಗೋಣ. ಇಲ್ಲ ಅಂತಂದ್ರೆ ಅವಳನ್ನೇ ಇಲ್ಲಿಗೆ ಬರಕ್ಕೆ ಹೇಳು. ಬೇಕಾದ್ರೆ 1-2 ದಿನ ಇದ್ದೋಗ್ಲಿ. ಎಲ್ಲೂ ಇಲ್ಲದೆ ಹೋದ್ರೆ? ನೈನಿ, ಏನು ಮಾತಾಡ್ತಿದ್ಯಾ? ಅದೇ ಯಜಮಾನ್ರೆ, ನಮ್ಮ ಹಳ್ಳಿಲೋ ಈ ಊರಲ್ಲೋ ಇಲ್ಲದೆ ಹೋದ್ರೆ ಎಲ್ಲಿರ್ಬೋದು ಅಂತ. ಬೆಂಗಳೂರಲ್ಲಿ ಇಲ್ಲದೆ ಇದ್ರೆ ಧಾರವಾಡೋ, ಹುಬ್ಳಿಲೋ, ಗುಲ್ಬರ್ಗದಲ್ಲೋ ಎಲ್ಲೋ ಒಂದ್ ಕಡೆ ಇದ್ದೇ ಇರ್ತಾಳೆ. ನೀನೇನು ತಲೆ ಕೆಡಿಸ್ಕೋಬೇಡ. ಇಷ್ಟಕ್ಕೂ ಸಡನ್ ಆಗಿ ಅವಳು ಯಾಕೆ ನೆನಪಾದ್ಲು? ನೆನಪು ಬರೋ ಹಾಗೆ ಮಾಡಿದ್ರು. ಯಾರು? ನನಗೆ ಗೊತ್ತಿರೋರು. ನಾಯಿನಿ, ನೀನು ತುಂಬ ಡಿಸ್ಟರ್ಬ್ ಆಗಿದ್ಯಾ ಅನ್ಸತ್ತೆ. ಅರ್ಧ ಗಂಟೆ ರೆಸ್ಟ್ ಮಾಡು. ಪೂಜೆ ಪುನಸ್ಕಾರ ಗುಡಿ ಗೋಪುರ ಅಂತ ಬೆಳಗ್ಗೆ ತುಂಬ ಬೇಗ ಇದ್ದಿದ್ಯಾ, ಅದಕ್ಕೆ ತುಂಬ ಡಿಸ್ಟರ್ಬ್ ಆಗಿದೆಯಾ ಅನ್ಸತ್ತೆ. ಗಾನವಿ ನಿಲ್ಕೊಡಿ, ಹಾಲು ಕೊಟ್ಟು ಮಲಗಿಸ್ತೀನಿ. ನಾಯಿನಿ, ನೀನು ಟಿಫನ್ ಮಾಡು. ಮಾಡ್ತೀನಿ ಯಜಮಾನ್ರೆ. ಶಾಸ್ತ್ರಿಗಳ ಮಗಳು ಶಾರದಕ್ಕನ ಫೋಟೋ ನೀವು ಯಾವತ್ತಾರು ನೋಡಿದ್ದೀರಾ? ಇಲ್ಲ ನಾನಿ, ನೀನು ನೋಡಿದ್ಯಾ? ನೋಡಿದೆ. ಓಕೆ. ಗಾಯತ್ರಿಗೆ ತಾಯಿ ಹೋಲಿಕೆ ಇಲ್ಲ ಯಜಮಾನ್ರೆ. ಮೇ ಬಿ ತಂದೆ ಹೋಲಿಕೆ ಬಂದಿರಬೇಕು ಅನ್ಸುತ್ತೆ. ಅಷ್ಟೇ ಅಂತೀರಾ? ನೈನಿ, ಅವ್ರ ತಂದೆ ಫೋಟೋನ ಒಂದ್ಸಲ ನೋಡ್ಬೇಕಿತ್ತು. ನೋಡಿದ್ಯಾ? ನೋಡಿದೆ. ಹಾ, ಹೇಗಿದ್ರು? ನಿಮ್ಮ ಥರನೇ ಇದ್ದಾರೆ. ಯಾಕೆ ಯಜಮಾನ್ರೆ ಹಾಗೆ ನೋಡ್ತಿದ್ದೀರಾ? ಏನು ಹೇಳ್ತಾ ಇದೀಯಾ? ಒಬ್ರಿಗೆ ಹೋಲೋ ಥರ 7 ಜನ ಇರ್ತಾರಂತೆ ಯಜಮಾನ್ರೆ, ಅದಕ್ಕೆ ಹಾಗೆ ಹೇಳ್ದೆ. ಇರ್ತಾರೆ. ಶಾಸ್ತ್ರಿಗಳ ಅಳಿಯನ್ ಥರ ನಾನಿದ್ರೆ ಯಾವತ್ತಾದ್ರೂ ಒಂದಿನ ಮಾತಲ್ಲಿ ಗೊತ್ತಾಗ್ಬೇಕಿತ್ತಲ್ಲ. ನಾನು ಯಾಕೆ ಹಾಗೆ ಹೇಳ್ದೆ ಅಂದರೆ, ಶಾಸ್ತ್ರಿಗಳ ಮಗಳು ಶಾರದಾ ಅಚ್ಚು ನನ್ನ ಫ್ರೆಂಡ್ ಸುಭದ್ರನ್ ಥರನೇ ಇದ್ದಾರೆ ಯಜಮಾನ್ರೆ. ನೀವು ನಂಬಲ್ಲ, ವ್ಯತ್ಯಾಸನೇ ಇಲ್ಲ, ಅಷ್ಟು ಹೋಲಿಕೆ ಇದೆ. ಗಾನವಿ, ಹಸುವಾಗ್ತಿದ್ಯಾ? ಹಾಲು ಕೊಡ್ತೀನಿ. ಹುಡುಗಿ ನೋಡು, BCom ಓದಿದಾಳೆ. ಅಪ್ಪ ಗೌರ್ಮೆಂಟ್ ಎಂಪ್ಲಾಯಿ, ಅಮ್ಮ ಹೌಸ್ ವೈಫ್. ಈ ಹುಡುಗಿಗೆ ಆಸ್ತಿ ಏನೂ ಇಲ್ಲದೆ ಇದ್ರೂ ಸುಂದರವಾಗಿದ್ದಾಳೆ. ನನ್ಗಿಂತ ಚೆನ್ನಾಗಿದ್ರೆ ಪ್ರಾಬ್ಲಮ್ ಆಗ್ಬೋದೇನೋ ಅತ್ತೆ. ನೂಲಿನಂತೆ ಸೀರೆ. ಮಕ್ಕಳು ಸುಂದರವಾಗಿರ್ಬೇಕು ಅಂದ್ರೆ ಕೆಲವೊಂದನ್ನ ಆಕ್ಸೆಪ್ಟ್ ಮಾಡಲೇಬೇಕು. ಈ ಫೋಟೋ ನೋಡು. ಎಷ್ಟೇ ಆದ್ರೂ ಸುಮನ ಅದೃಷ್ಟವಂತೆ ಮಾಮ್. ಅಲ್ಲ, ನಾನು ಹಾಸಿನಿ ಮದುವೆ ಆಗ್ಬೇಕಾದ್ರೆ ನನಗೆ ಆಪ್ಷನ್ನೇ ಇರಲಿಲ್ಲ. ಫೋಟೋ ತೋರಿಸಿದ್ರು, ಹೆಣ್ಣು ನೋಡಕ್ ಹೋದ್ವಿ, 3 ದಿನಕ್ಕೆ 3 ಗಂಟೆ ಹಾಕೋ ರೀತಿ ಆಗೋಯ್ತು. ಏನ್ರಿ ನಮ್ಮ ಮದುವೆ ವಿಷಯ ಮಾತಾಡ್ತಿದ್ದೀರಾ? ಮಾಡಿರೋ ಪಾಪ ಆಗಾಗ ನೆನಪಾಗುತ್ತಲ್ಲ. ನಾನಾದ್ರೆ ಕಳ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸುಮ್ಮನೆ ಅದ್ಗೆ ಏನೋ ಫೋಟೋ ತೋರಿಸ್ತಾರಂತೆ, ನೋಡೋಣ. ಸುಮನಮ್ಮನ್ ಬರ್ತಡೇ ಫೋಟೋನ ಅಕ್ಕ? ಹಾಗಾದ್ರೆ ಬರೀ ಡ್ರೆಸ್ಸೇ ನೋಡ್ಬೇಕು. ಇದು ಸುಮ್ಮಿ ಫೋಟೋಸ್ ಅಲ್ಲ, ಹುಡುಗಿರ್ ಫೋಟೋಸು. ಚಿಚಿಚಿ, ನಿಮ್ ಬುದ್ಧಿಗೆ ಏನ್ ಬಂತು ಅತ್ತೆ? ಏಯ್ ಕೋತಿ,
ಫೋಟೋ ನೋಡೋದೇ ತಪ್ಪು ಅನ್ನೋ ಹಾಗೆ ಯಾಕೆ ಮಾತಾಡ್ತಿದ್ಯಾ? ಹಾಗಲ್ಲ ಅತ್ತೆ, ನೀವು ಜಗದೀಶ್ ಮಾವನ್ ಫೋಟೋನ ನೋಡ್ಬೇಕು, ಸುಮನಾ ವಿಕ್ರಾಂತ್ ಫೋಟೋನ ನೋಡ್ಬೇಕು. ಅದನ್ ಬಿಟ್ಟು ಈ ತರ ಬೇರೆ ಹುಡುಗಿರ್ ಫೋಟೋ ನೋಡ್ಕೊಂಡ್ ಕುತ್ಕೊಳ್ಳೋದು ನಂಗ್ ಒಂದ್ ಸ್ವಲ್ಪನೂ ಸರಿ ಕಾಣಿಸ್ತಿಲ್ಲಪ್ಪ. ಏಯ್, ಜಾಸ್ತಿ ತಲೆ ಓಡಿಸ್ಬೇಡ. ನಾವು ನೋಡ್ತಾ ಇರೋ ಉದ್ದೇಶ ಬೇರೆ. ಹಾ, ಅದೇನು ಅಂತ ಹೇಳಿ ಸಾಯ್ರಿ. ಹಾ, ಐ ಮೀನ್ ಹೇಳಿ ನನ್ ಮುದ್ದಿನತ್ತೆ. ಇಲ್ಲಿ ಕೇಳು, ನಾನ್ ಹೇಳ್ತೀನಿ. ನನ್ಗೆ ಚಿಟ್ಕಿ ಹೊಡಿತೀಯನೆ, ತಲೆ ಕೆಟ್ಟೋಳೆ.